ಮಕರ ರಾಶಿಯವರಿಗೆ ಈ ಜುಲೈ 21ರಿಂದ 25ರವರೆಗಿನ ಈ 5 ದಿನಗಳು ನಿಮ್ಮ ಜೀವನವನ್ನು ನಿಶ್ಶಬ್ದವಾಗಿ ಅತ್ಯಂತ ಬಲವಾಗಿ ಮರುತಿರುಗಿಸಲಿರುವ ದೈವಿಕ ದಿನಗಳಾಗಲಿವೆ. ಇದು ಸಾಮಾನ್ಯ ರಾಶಿಫಲವಲ್ಲ, ನಿಮ್ಮ ಜೀವನವನ್ನು ಒಳಗಿನಿಂದ ಕದಲಿಸುವ ಒಂದು ಅದ್ಭುತವಾದ ಸುವರ್ಣಕಾಲ. ಈ ವಿಡಿಯೋ ನಿಮ್ಮವರೆಗೆ ತಲುಪಿದೆ ಎಂದರೆ ಅದು ಯಾವುದೇ ಕಾಕತಾಳೀಯವಾಗಿ ನಡೆದಿದ್ದಲ್ಲ. ನಿಮ್ಮ ಕಷ್ಟಗಳನ್ನು ತೀರಿಸಲು ಆ ಪರಮಶಿವನು ಆ ವಿಧಿಯ ಬರಹದ ಪ್ರಕಾರ ಒದಗಿಸಿದ ಪ್ರಾಪ್ತಿ. ಯಾರನ್ನೂ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ಧೈರ್ಯವಾಗಿ ಹೆಜ್ಜೆ ಇಟ್ಟಿರೋ, ಸರಿಯಾಗಿ ಅವರೇ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿದ್ದರೆ ಆ ನೋವು ವರ್ಣಿಸಲಾಗದ್ದು. ಯಾರಿದ್ದಾರೆ ಎಂದು ಬೆಟ್ಟದಷ್ಟು ಧೈರ್ಯದಿಂದ ನಂಬಿ ಮುಂದಡಿ ಇಟ್ಟಿರೋ ಆ ಪ್ರಾಣ ಸ್ನೇಹಿತರೇ ನಿಮ್ಮ ಬೆನ್ನ ಹಿಂದೆ ಮುಚ್ಚಲಾಗದ ಗುಂಡಿ ತೋಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿದೆಯೇ? ನನ್ನವರು, ನನ್ನ ಕುಟುಂಬ ಎಂದು ನೀವು ಪ್ರಾಣವಾಗಿ ಭಾವಿಸಿದವರೇ ನಿಮ್ಮ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಗಾಯಗೊಳಿಸಿದ್ದಾರೋ, ಆ ಗಾಯಗಳಿಂದ ಹುಟ್ಟಿದ ಕಣ್ಣೀರು ನಿಮ್ಮ ದಿಂಬನ್ನು ಎಷ್ಟು ನೂರಾರು ರಾತ್ರಿಗಳು ಒದ್ದೆ ಮಾಡಿದೆಯೋ, ಆ ಪ್ರತ್ಯಕ್ಷ ದೈವವಾದ ಶನಿ ಭಗವಾನನಿಗೆ ಹಾಗೂ ಆ ಭೋಳಾಶಂಕರನಿಗೆ ಮಾತ್ರವೇ ಗೊತ್ತು. ನಿಮ್ಮ ಕಷ್ಟವನ್ನು, ನಿಮ್ಮ ವೇದನೆಯನ್ನು ಹೊರಗೆ ಯಾರಿಗೂ ಹೇಳಿಕೊಳ್ಳಲಾಗದೆ, ಹೊರಗಡೆ ಸಹಜವಾಗಿ ಎಲ್ಲರ ಮುಂದೆ ನಗುತ್ತಾ ನಟಿಸುತ್ತಾ ಒಳಗೊಳಗೆ ನೀವು ಪಡುತ್ತಿರುವ ಆ ನರಕಯಾತನೆಯನ್ನು ನೋಡಿ ಆ ಕಾಲವೇ ಇಂದು ನಿಮಗಾಗಿ ಕರಗಿ ಬಂದಿದೆ. ಮಕರ ರಾಶಿಯವರು ಕಳೆದ 2-3 ವರ್ಷಗಳಿಂದ ತಮ್ಮ ಜೀವನದಲ್ಲಿ ಎಷ್ಟೋ ತೀವ್ರವಾದ ಏಳುಬೀಳುಗಳನ್ನು, ಹಿನ್ನಡೆಗಳನ್ನು ಎದುರಿಸಿದ್ದಾರೆ. ಮುಖ್ಯವಾಗಿ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದು ನೀವು ಹಗಲಿರುಳು ಪಟ್ಟ ಶ್ರಮವೆಲ್ಲವೂ ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುವುದು, ಪ್ರಾಣವಾಗಿ ನಂಬಿದವರು ನಂಬಿಕೆದ್ರೋಹ ಮಾಡಿ ಮುಖ ತಿರುಗಿಸುವುದು ಮತ್ತು ಕುಟುಂಬದಲ್ಲಿ ಅನಗತ್ಯ ಕಲಹಗಳಿಂದಾಗಿ ನೀವು ನಿಮ್ಮ ಮನಃಶಾಂತಿಯನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ದೀರಿ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 9972223030. ನಾನು ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಿದ್ದೇನಲ್ಲವೇ? ಮತ್ತೆ ನನಗೇಕೆ ಪದೇ ಪದೇ ಹೀಗಾಗುತ್ತಿದೆ? ನಾನು ಯಾರಿಗೂ ಕೆಡುಕು ಮಾಡಲಿಲ್ಲವಲ್ಲ ಎಂಬ ದುಃಖದ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಕಾಡುತ್ತಲೇ ಇದೆಯಲ್ಲವೇ? ಇದಕ್ಕೆ ಉತ್ತರ ಈ ಒಂದು ಜನ್ಮದಲ್ಲಿ ಇಲ್ಲ, ನಿಮ್ಮ ಗತಜನ್ಮದ ಪ್ರಾಪ್ತಕರ್ಮದಲ್ಲಿದೆ. ಮಕರ ರಾಶಿಯವರು ಗತಜನ್ಮದಲ್ಲಿ ಯಾವುದೋ ಒಂದು ದೊಡ್ಡ ಧರ್ಮಬದ್ಧವಾದ ಜವಾಬ್ದಾರಿಯನ್ನು ಹೊರಿದ್ದರು. ಸಮಾಜಕ್ಕಾಗಿ, ಇತರರ ಕ್ಷೇಮಕ್ಕಾಗಿ ತಮ್ಮ ಸ್ವಂತ ಸಂತೋಷಗಳನ್ನು ತ್ಯಾಗ ಮಾಡಿದ್ದರು. ಅದಕ್ಕೆ ಈ ಜನ್ಮದಲ್ಲಿಯೂ ನಿಮ್ಮ ಜಾತಕವು ಮೊದಲು ತ್ಯಾಗ ಮತ್ತು ಸುದೀರ್ಘವಾದ ಶ್ರಮ, ಆಮೇಲೆಯೇ ಅತ್ಯುನ್ನತ ದಿವ್ಯಫಲ ಎಂಬ ಕರ್ಮಮಾರ್ಗದಲ್ಲಿ ನಡೆಯುತ್ತಿದೆ. ನಿಮ್ಮ ಜಾತಕದಲ್ಲಿರುವ ಈ ಕರ್ಮದ ಪ್ರಭಾವದಿಂದಾಗಿ ನೀವು ಇತರರು ಮಾಡಿದ ಪಾಪಗಳನ್ನು, ತಪ್ಪುಗಳನ್ನು ಸಹ ನಿಮ್ಮ ಸ್ವಂತ ಹೆಗಲ ಮೇಲೆ ಹಾಕಿಕೊಳ್ಳುತ್ತಿದ್ದೀರಿ. ಯಾರೋ ಕಷ್ಟದಲ್ಲಿದ್ದಾರೆ ಎಂದು ಸಹಾಯ ಮಾಡಲು ಹೋಗಿ ಕೊನೆಗೆ ನೀವೇ ನಿಂದನೆಗೆ ಒಳಗಾದಿರಿ, ಘೋರವಾದ ನಂಬಿಕೆ ದ್ರೋಹಕ್ಕೆ ಈಡಾದಿರಿ. ಆದರೆ ಈ ಜುಲೈ 21ರಿಂದ ನಿಮ್ಮ ಕರ್ಮಚಕ್ರವು ಪೂರ್ತಿಯಾಗಿ ತಿರುಗಲಿದೆ. ಇಲ್ಲಿಯವರೆಗೆ ನೀವು ಮಾಡಿದ ಪ್ರತಿಯೊಂದು ಪುಣ್ಯ ಅಂದರೆ ನೀವು ಯಾರಿಗಾದರೂ ಹಸಿವಿದ್ದಾಗ ನೀಡಿದ ಒಂದು ಮುಷ್ಟಿಯನ್ನವಿರಬಹುದು, ಕಷ್ಟದಲ್ಲಿದ್ದವರಿಗೆ ಪ್ರತಿಫಲ ನಿರೀಕ್ಷಿಸದೆ ಮಾಡಿದ ಸಣ್ಣ ಸಹಾಯವಿರಬಹುದು. ಅದು ಈಗ 100 ಪಟ್ಟು, 1000 ಪಟ್ಟಾಗಿ ನಿಮ್ಮ ಅದೃಷ್ಟದ ರೂಪದಲ್ಲಿ ದಿವ್ಯವಾದ ರಾಜಯೋಗದಂತೆ ನಿಮ್ಮ ಬಳಿಗೆ ಹಿಂತಿರುಗಿ ಬರಲಿದೆ. ಭಗವಂತನು ಪರೀಕ್ಷೆಗಳ ಹೆಸರಿನಲ್ಲಿ ವಿಳಂಬ ಮಾಡಬಹುದು, ಆದರೆ ಧರ್ಮಕ್ಕೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಈ ಜುಲೈ 21ರಿಂದ 25ರ ನಡುವಿನ ದಿನಗಳಲ್ಲಿ ಇದು ನಿಮ್ಮ ಕಣ್ಣಿಗೆ ಕಟ್ಟಿದಂತೆ ಅರ್ಥವಾಗುತ್ತದೆ. ನಿಮ್ಮ ತಾಳ್ಮೆಗೆ ಶನಿದೇವರು ಇಟ್ಟಿದ್ದ ಗಡುವು ಮುಗಿಯಿತು. ನಿಮ್ಮ ಕಣ್ಣಿನಿಂದ ಹರಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಉತ್ತರ ಸಿಗುವ ದಿವ್ಯವಾದ ಶುಭಗಳಿಗೆಗಳು ಸಮೀಪಿಸಿವೆ. ಜುಲೈ 21ರಿಂದ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣಕಾಲ ಪ್ರಾರಂಭವಾಗಲಿದೆ. ಮಕರ ರಾಶಿಯವರು ಜೀವನದಲ್ಲಿ ಎದುರಿಸುವ ಸಮಸ್ಯೆಗಳು ಸಾಮಾನ್ಯವಾದವುಗಳಲ್ಲ. ಇತರ ರಾಶಿಯವರಿಗೆ ಬರುವ ಸಮಸ್ಯೆಗಳು ಒಂದು ಮಟ್ಟದಲ್ಲಿದ್ದರೆ, ಮಕರ ರಾಶಿಯವರಿಗೆ ಬರುವ ಪ್ರತಿಕೂಲತೆಗಳು ಆ ಮಟ್ಟವನ್ನು ಮೀರಿ ಅತ್ಯಂತ ತೀವ್ರವಾಗಿರುತ್ತವೆ. ಏಕೆಂದರೆ ಮಕರ ರಾಶಿಯವರು ಒಂದು ಸಾಧಾರಣ ಜೀವನ ನಡೆಸಲು ಜನ್ಮ ತಾಳಿಲ್ಲ. ನಿಮ್ಮ ಜೀವನದ ಮೂಲಕ ಈ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯಬೇಕು. ಒಂದು ದಿವ್ಯವಾದ ಉದಾಹರಣೆಯಾಗಿ ನೀವು ನಿಲ್ಲಬೇಕು. 4 ಜನರಿಗೆ ಆದರ್ಶಪ್ರಾಯವಾದ ಮಾರ್ಗವನ್ನು ತೋರಿಸಬೇಕು. ಅದಕ್ಕೆ ಮಕರ ರಾಶಿಯವರು ಚಿಕ್ಕಂದಿನಿಂದಲೇ ವಯಸ್ಸಿಗೆ ಮೀರಿದ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹಾಕಿಕೊಳ್ಳುತ್ತಾರೆ. ಎಳೆ ವಯಸ್ಸಿನಲ್ಲೇ ದೊಡ್ಡ ಮಟ್ಟದ ಆಲೋಚನೆಗಳನ್ನು ಮಾಡುವುದು, ಕುಟುಂಬಕ್ಕೆ ಬೆಟ್ಟದಂತೆ ಬೆಂಬಲವಾಗಿ ನಿಲ್ಲಬೇಕಾದ ಪರಿಸ್ಥಿತಿಗಳು ಬರುವುದು,
ತೀವ್ರವಾದ ಆರ್ಥಿಕ ಒತ್ತಡಗಳನ್ನು ತಟ್ಟುಕೊಳ್ಳುವುದು ಇವೆಲ್ಲವೂ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಮೇಲೆ ಬೀಳುತ್ತವೆ. ಅದೇ ಸಮಯದಲ್ಲಿ ನಿಮ್ಮ ಜೊತೆಯವರು, ಸುತ್ತಮುತ್ತಲಿನವರು ಯಾವುದೇ ಜವಾಬ್ದಾರಿಗಳಿಲ್ಲದೆ ಸಂತೋಷವಾಗಿ, ಆನಂದವಾಗಿ ಜೀವಿಸುತ್ತಿದ್ದರೆ, ಮಕರ ರಾಶಿಯ ವ್ಯಕ್ತಿಯ ಒಳಗೆ ಮಾತ್ರ ಭವಿಷ್ಯದ ಬಗ್ಗೆ ಒಂದು ಭಾರವಾದ ಆಲೋಚನೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ನನಗೇಕೆ ಇಷ್ಟೊಂದು ಕಷ್ಟಗಳು ಬರುತ್ತಿವೆ? ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವಾಗ ಸಿಗುತ್ತದೆ? ಎಂಬ ಪ್ರಶ್ನೆ ಮೂಡುತ್ತಿರುತ್ತದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಒಂದು ಕೆಲಸ ಕೊನೆಯ ಕ್ಷಣದವರೆಗೆ ಬಂದು ದಂಡೆ ತಲುಪುವ ಸಮಯಕ್ಕೆ ನಿಂತು ಹೋಗುವುದು, ಪ್ರಾಣವಾಗಿ ನಂಬಿದವರೇ ಆಪತ್ತಿನಲ್ಲಿ ಕೈತೊಳೆದುಕೊಳ್ಳುವುದು ಪದೇ ಪದೇ ನಡೆದಿದೆ. ಇದರ ಹಿಂದಿರುವ ಅಸಲಿ ದೈವಿಕ ಕಾರಣವೇನೆಂದರೆ, ಮಕರ ರಾಶಿಯವರ ಆತ್ಮವು ಅತ್ಯಂತ ಶಕ್ತಿಶಾಲಿಯಾದದ್ದು. ಆ ಆತ್ಮಶಕ್ತಿ ಸುಲಭವಾಗಿ ಹೊರಗೆ ಬರುವುದಿಲ್ಲ. ಅದನ್ನು ಹೊರತೆಗೆಯಲೇ ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಭಗವಾನನು ನಿಮ್ಮನ್ನು ಇಷ್ಟೊಂದು ಕಠಿಣವಾಗಿ ಪರೀಕ್ಷಿಸಿದ್ದಾನೆ. ಮಕರ ರಾಶಿಯ ಅಧಿಪತಿ ಶನಿ ಭಗವಾನ ಇಷ್ಟೂ ದಿನ ಆತ ನಿಮ್ಮನ್ನು ಕುಂಬಾರನು ಮಡಕೆಯನ್ನು ಸುಟ್ಟಂತೆ, ಕೆತ್ತಿದ ಶಿಲ್ಪದಂತೆ ಕಠಿಣವಾಗಿ ಪರೀಕ್ಷಿಸಿದ್ದಾನೆ. ನೀವು ಎಷ್ಟರ ಮಟ್ಟಿಗೆ ಕಷ್ಟಗಳನ್ನು ತಡೆಯುತ್ತೀರಿ, ಎಷ್ಟು ದಿನ ನಿಲ್ಲುತ್ತೀರಿ, ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ನಿಮ್ಮ ನಿಜಾಯಿತಿಯನ್ನು ಬಿಡದೆ ಇರುತ್ತೀರಿ ಎಂಬುದನ್ನು ಆತ ಪ್ರತ್ಯಕ್ಷವಾಗಿ ನೋಡಿದ್ದಾನೆ. ಈ ಕಷ್ಟಗಳಿಂದಾಗಿ ಮಕರ ರಾಶಿಯವರು ಒಳಗಿನಿಂದ ಪೂರ್ತಿಯಾಗಿ ಬದಲಾಗಿದ್ದಾರೆ. ಸಣ್ಣ ಸಣ್ಣ ವಿಷಯಗಳಿಗೆ ಕಷ್ಟಪಡುವುದನ್ನು ನಿಲ್ಲಿಸಿದ್ದಾರೆ. ಜೀವನವನ್ನು ಆಳವಾಗಿ ಅರ್ಥೈಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಇತರರ ನೋವನ್ನು ಸುಲಭವಾಗಿ ಗುರುತಿಸುವ ದಯೆ ನಿಮ್ಮಲ್ಲಿ ಹೆಚ್ಚಾಗಿದೆ. ಇದೇ ಭವಿಷ್ಯದಲ್ಲಿ ಮಕರ ರಾಶಿಯವರು ಪಡೆಯಲಿರುವ ಉನ್ನತ ರಾಜಯೋಗದ ಮಟ್ಟಕ್ಕೆ ಅಸಲಿ ತಡಿಪಾಯ. ಮಕರ ರಾಶಿಯವರು ನೆನಪಿಟ್ಟುಕೊಳ್ಳಬೇಕಾದ ಪರಮಸತ್ಯ ಒಂದೇ: ನೀವು ಇಲ್ಲಿಯವರೆಗೆ ಎದುರಿಸಿದ ಪ್ರತಿಯೊಂದು ಕಷ್ಟ, ಹರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿ, ಭವಿಷ್ಯದಲ್ಲಿ ನೀವು ಪಡೆಯಲಿರುವ ಮಹೋಜ್ವಲ ವಿಜಯಕ್ಕೆ ನೀವು ಪಾವತಿಸಿದ ತಕ್ಕ ಬೆಲೆಯಾಗಿದೆ. ಈ ಕಷ್ಟ ಎಂಬ ಬೆಲೆಯನ್ನು ತೆರದೆ ಈ ಸೃಷ್ಟಿಯಲ್ಲಿ ಯಾವುದೇ ವ್ಯಕ್ತಿಗೆ ದೊಡ್ಡ ವಿಜಯ ಸಿಗುವುದಿಲ್ಲ. ಶನಿದೇವರು ನಿಮ್ಮಿಂದ ಈ ಬೆಲೆಯನ್ನು ಪಾವತಿಸುವಂತೆ ಮಾಡಿದನು. ಈಗ ತನ್ನ ಸ್ವಂತ ರಾಶಿಯಾದ ಮಕರ ರಾಶಿಗೆ ಪರಿಪೂರ್ಣ ಅನುಗ್ರಹವನ್ನು, ಸಂಪತ್ತನ್ನು ಹಂಚಲು ಸಿದ್ಧನಾಗಿದ್ದಾನೆ. ಒಬ್ಬ ವ್ಯಕ್ತಿ ಮಹಾಸಂಪನ್ನನಾಗುವ ಅಥವಾ ಕೋಟ್ಯಧಿಪತಿಯಾಗುವ ಮುನ್ನ ಅವನ ಜೀವನದಲ್ಲಿ ಖಂಡಿತವಾಗಿಯೂ ಈ 6 ವಿಶೇಷವಾದ ದೈವಿಕ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇವು ಮಕರ ರಾಶಿಯವರಲ್ಲಿ ಈಗ ಬೆಂಕಿಯಂತೆ ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಏಕೆಂದರೆ ಮಕರ ರಾಶಿಯವರೇ, ನಾನು ಹೇಳಲಿರುವ ಈ 6 ಸಂಕೇತಗಳು ಸಹ ಈ 6 ದಿನಗಳಲ್ಲಿ ನಿಮಗೆ ಖಂಡಿತವಾಗಿ ಕಾಣಿಸುತ್ತವೆ. ಏಕೆಂದರೆ ನಿಮ್ಮ ಜಾತಕದಲ್ಲಿ ಕಳೆದ 7 ವರ್ಷಗಳ ಕಠಿಣ ಶನಿದೋಷವು ಪರಿಪೂರ್ಣವಾಗಿ ತೊಲಗಿ ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನನು 3ನೇ ಮನೆಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಸ್ಥಿತಿಗೆ ಪ್ರವೇಶಿಸಿದ್ದಾನೆ. ಆ ಗ್ರಹಚಾರದ ಬದಲಾವಣೆಗಳಿಂದಲೇ ನಿಮ್ಮ ಜೀವನದಲ್ಲಿ, ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಈ 6 ವಿಚಿತ್ರ ದೈವಿಕ ಸಂಕೇತಗಳು ಸ್ಪಷ್ಟವಾಗಿ ಕಾಣಿಸಲಿವೆ. ಒಂದೊಮ್ಮೆ ಸಣ್ಣ ವಿಷಯಕ್ಕೂ ಹೆಚ್ಚಾಗಿ ಮಾತನಾಡುತ್ತಿದ್ದ ಅಥವಾ ಸ್ಪಂದಿಸುತ್ತಿದ್ದ ವ್ಯಕ್ತಿ ಒಮ್ಮಿಂದೊಮ್ಮೆಗೆ ತೀವ್ರವಾದ ಮೌನಕ್ಕೆ ಜಾರಿ ಹೋಗುತ್ತಾನೆ. ಅನಗತ್ಯ ಮಾತುಗಳು, ಅನಗತ್ಯ ಪರಿಚಯಗಳು ಪೂರ್ತಿಯಾಗಿ ಕಡಿಮೆಯಾಗುತ್ತವೆ. ತನ್ನ ಮನಸ್ಸಿನ ಆಲೋಚನೆಗಳನ್ನು ಎಲ್ಲರಿಗೂ ಹೇಳಬೇಕೆಂಬ ಆಸಕ್ತಿ ಹೊರಟು ಹೋಗುತ್ತದೆ. ಇದು ಒಂಟಿತನ ಖಂಡಿತ ಅಲ್ಲ. ಇದು ನಿಮ್ಮ ಆತ್ಮದ ಒಳಗಿರುವ ದಿವ್ಯಶಕ್ತಿಯನ್ನು ಶೇಖರಿಸಿಕೊಳ್ಳುವುದು. 2 ಒಂದೊಮ್ಮೆ ತುಂಬಾ ಇಷ್ಟವಾಗಿದ್ದ ಕೆಲಸಗಳು, ಪ್ರಾಣವೆಂದು ಭಾವಿಸಿದ್ದ ವ್ಯಕ್ತಿಗಳು ಸಹ ಒಮ್ಮಿಂದೊಮ್ಮೆಗೆ ಕಿರಿಕಿರಿ ಅಥವಾ ಬೇರೆ ಎನಿಸಬಹುದು. ಅದಕ್ಕೆ ಕಾರಣ ನಿಮ್ಮ ಆತ್ಮವು ಒಂದು ಹೊಸ ಉನ್ನತ ಹಂತಕ್ಕೆ ನಡೆಯಲು ಸಿದ್ಧವಾಗುತ್ತಿದೆ ಎಂಬುದೇ ಆಗಿದೆ. 3. ಇನ್ನೊಂದೆಡೆ ಹಣ, ಭವಿಷ್ಯ, ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಭಯವಿರುತ್ತದೆ. ಅದೇ ಸಮಯದಲ್ಲಿ ನಾನು ಏನನ್ನಾದರೂ ಸಾಧಿಸಬಲ್ಲೆ, ಒಂಟಿಯಾಗಿ ನಿಲ್ಲಬಲ್ಲೆ ಎಂಬ ಬೆಟ್ಟದಷ್ಟು ಧೈರ್ಯವೂ ಇರುತ್ತದೆ. ಈ 2 ಒಂದೇ ಬಾರಿಗೆ ಇರುವುದು ತುಂಬಾ ವಿರಳ. ಆದರೆ ಶನಿಯ ಅನುಗ್ರಹ ಪಡೆಯುವ ಮಕರ ರಾಶಿಯವರಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸುತ್ತದೆ. 4. ಇನ್ನಿಷ್ಟು ದಿನ ಜಗಳಬೇಕೆಂದು ಮೌನವಾಗಿ ಸಹಿಸಿಕೊಂಡಿದ್ದ ಮಕರ ರಾಶಿಯ ವ್ಯಕ್ತಿ ಒಮ್ಮಿಂದೊಮ್ಮೆಗೆ ತಪ್ಪು ಎನಿಸಿದಲ್ಲೆಲ್ಲ, ಅನ್ಯಾಯ ನಡೆದಲ್ಲೆಲ್ಲ ಮುಚ್ಚುಮರೆಯಿಲ್ಲದೆ ಬಾಯಿ ಬಿಡುತ್ತಾರೆ. ಇದು ತಾತ್ಕಾಲಿಕವಾಗಿ ಕೆಲವರನ್ನು ದೂರ ಮಾಡಿದರೂ ಇದರ ನಂತರವೇ ನಿಮ್ಮ ಆತ್ಮಗೌರವದೊಂದಿಗೆ ನಿಜವಾದ ಬೆಳವಣಿಗೆ ಶುರುವಾಗುತ್ತದೆ. 5. ಭಗವಂತನ ಧ್ಯಾನ, ಶ್ಲೋಕಗಳು, ಪೂಜೆಗಳು, ನಿಶ್ಶಬ್ದ ಇವೆಲ್ಲವೂ ನಿಮ್ಮನ್ನು ಕಾಂತದಂತೆ ಆಕರ್ಷಿಸುತ್ತಿರುತ್ತವೆ. ಇದು ಬಡತನದಿಂದ ಬಂದಿದ್ದಲ್ಲ. ನಿಮ್ಮ ಮಟ್ಟ ಹೆಚ್ಚಿ ಆ ಶನಿದೇವರು ನಿಮ್ಮ ಆತ್ಮಕ್ಕೆ ನೀಡುತ್ತಿರುವ ದಿವ್ಯವಾದ ಅನುಗ್ರಹವಾಗಿದೆ. 6. ಇನ್ನು ನೀವು ಯಾರ ಸಲಹೆಗೋ, ದಯೆಗೋ ಕಾಯುವುದಿಲ್ಲ. ನನ್ನ ಜೀವನದ ಅಂತಿಮ ನಿರ್ಧಾರ ನನ್ನದೇ ಎಂಬ ಅಚಲವಾದ ನಂಬಿಕೆ ನಿಮ್ಮಲ್ಲಿ ಬರುತ್ತದೆ. ಇದೇ ಕೋಟ್ಯಧಿಪತಿಯಾಗಿ ಬದಲಾಗಲು ನೀವು ಇಡುವ ಮೊದಲ ಹೆಜ್ಜೆ. ಅಷ್ಟಕ್ಕೂ ನಿಮ್ಮ ಜೀವನದಲ್ಲಿ ಈ ಒಂಟಿತನ ಏಕೆ ಹೆಚ್ಚಾಗುತ್ತಿದೆ ಗೊತ್ತೇ? ಇದು ಶಾಪ ಖಂಡಿತ ಅಲ್ಲ.
ಇದು ಆ ಶನಿದೇವರು ನೀಡುತ್ತಿರುವ ಪವಿತ್ರವಾದ ಸಂಕೇತ. ಸುತ್ತಲೂ 100 ಜನರಿದ್ದರೂ ನಿಮ್ಮನ್ನು ಯಾರೂ ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೂಡುತ್ತಿದೆಯಲ್ಲವೇ? ಇದು ತುಂಬಾ ನೋವಿನ ಸಂಗತಿಯೇ? ಆದರೆ ಇದು ನಿಮ್ಮಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ದೈವಿಕ ಸಂಕೇತ. ಯಾರಾದರೂ ಒಬ್ಬರು ದೊಡ್ಡ ಮಟ್ಟದ ಉನ್ನತ ಹುದ್ದೆಗೆ ಹೋಗುವ ಮುನ್ನ ಆ ಭಗವಂತನು ಅವರನ್ನು ಕೆಲವು ಕಾಲ ಪೂರ್ತಿಯಾಗಿ ಒಂಟಿಯಾಗಿಡುತ್ತಾನೆ. ಏಕೆಂದರೆ ಆ ಒಂಟಿತನದಲ್ಲೇ ಮನುಷ್ಯರು ತಮ್ಮನ್ನು ತಾವು ತಿಳಿದುಕೊಳ್ಳುತ್ತಾರೆ, ತಮ್ಮ ಬಲಹೀನತೆಗಳನ್ನು ಬಲವನ್ನು ಪರಿಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಹೊರಗಿನ ಶಬ್ದ ಕಡಿಮೆಯಾದಾಗ ನಿಮ್ಮ ಒಳಗಿನ ಆತ್ಮದ ಧ್ವನಿ ನಿಮಗೆ ಕೇಳಿಸಲು ಶುರುವಾಗುತ್ತದೆ. ಅದೇ ಧ್ವನಿ ಮುಂಬರುವ ದಿನಗಳಲ್ಲಿ ನಿಮಗೆ ಸರಿಯಾದ ವಿಜಯದ ಮಾರ್ಗವನ್ನು ತೋರಿಸುತ್ತದೆ. ಈ ಸಮಯದಲ್ಲಿ ಬಹಳಷ್ಟು ಜನರು ಮಾಡುವ ದೊಡ್ಡ ತಪ್ಪೇನೆಂದರೆ ಆ ಒಂಟಿತನವನ್ನು ತಡೆಯಲಾಗದೆ ಭಯದಿಂದ ತಪ್ಪು ವ್ಯಕ್ತಿಗಳನ್ನು, ಸ್ವಾರ್ಥಿಗಳನ್ನು ಆಶ್ರಯಿಸುತ್ತಾರೆ. ಅದು ಇನ್ನಷ್ಟು ನಷ್ಟಕ್ಕೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಈ ಒಂಟಿತನಕ್ಕೆ ಭಯಪಡಬೇಡಿ. ಇದನ್ನು ಶನಿದೇವರು ನಿಮಗೆ ನೀಡುತ್ತಿರುವ ಪವಿತ್ರವಾದ ಶಿಕ್ಷಣವೆಂದು ಸ್ವೀಕರಿಸಿ. ಈ ಶಿಕ್ಷಣ ಮುಗಿದ ಮೇಲೆ ನಿಮ್ಮ ಜೀವನವು ಒಂದು ನೂತನ ಮಹೋಜ್ವಲ ಅಧ್ಯಾಯಕ್ಕೆ ಕಾಲಿಡಲಿದೆ. ನಿಮ್ಮ ನಿದ್ರೆಯಲ್ಲಿ ಬರುವ ಸಂಕೇತ ಸ್ವಪ್ನಗಳು ನಿಮ್ಮ ಭವಿಷ್ಯದ ಪ್ರತ್ಯಕ್ಷ ನಿದರ್ಶನಗಳಾಗಿವೆ. ಈ ಜುಲೈ 21ರಿಂದ 25ರ ನಡುವೆ ಮಕರ ರಾಶಿಯವರಿಗೆ ವಿಚಿತ್ರವಾದ ಕನಸುಗಳು ಬರುತ್ತವೆ. ಇವು ಸಾಮಾನ್ಯ ಕನಸುಗಳಲ್ಲ. ಕನಸಿನಲ್ಲಿ ದೊಡ್ಡ ದೊಡ್ಡ ದಿವ್ಯ ದೇವಾಲಯಗಳು ಕಾಣಿಸುವುದು, ಸ್ವಚ್ಛವಾದ ನೀರು ವೇಗವಾಗಿ ಹರಿಯುವಂತೆ ಬರುವುದು, ಬೆಳಕುಗಳು, ಹಾಗೆಯೇ ಎತ್ತರದ ಮೆಟ್ಟಿಲುಗಳು, ರಾಜಮನೆತನದ ಅರಮನೆಗಳು ಅಥವಾ ಹಾವು ಕಾಣಿಸುತ್ತಿದ್ದರೆ ಅದು ನಿಮ್ಮ ಅದೃಷ್ಟಕ್ಕೆ, ಬರಲಿರುವ ರಾಜಯೋಗಕ್ಕೆ ದಿವ್ಯವಾದ ನಾಂದಿ ಎಂದು ನೆನಪಿಟ್ಟುಕೊಳ್ಳಿ. ಈ ರೀತಿಯ ಸ್ವಪ್ನಗಳು ಜೀವನವು ತಲೆಕೆಳಗಾಗಿ ಬದಲಾಗುವ ಮುನ್ನ ಆ ದೈವವೇ ಕಳುಹಿಸುವ ಸೂಚನೆಗಳು. ನಿಮ್ಮ ಬದಲಾವಣೆ ಕೇವಲ ಶಾರೀರಿಕವಾಗಿ ಅಲ್ಲದೆ ಮಾನಸಿಕವಾಗಿ ಶುರುವಾಗಿದೆ ಎಂದು, ನಿಮ್ಮ ಆತ್ಮವು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧವಾಗಿದೆ ಎಂದು ಹೇಳುವ ಆಶೀರ್ವಾದವಿದು. ಒಂದೇ ರೀತಿಯ ಕನಸು ಪದೇ ಪದೇ ಬರುತ್ತಿದ್ದರೆ ಅದನ್ನು ಅಸಡ್ಡೆ ಮಾಡಬೇಡಿ. ಅದು ಆ ಶನಿ ಭಗವಾನನು ನಿಮಗೆ ನೀಡುತ್ತಿರುವ ದಿವ್ಯವಾದ ರಕ್ಷಣಾ ಕವಚ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕನಸಿನಲ್ಲಿ ನಾಗದೇವರ ಸಂಚಾರವಿದ್ದರೆ ಅದು ನಿಮ್ಮನ್ನು ಭಯಪಡಿಸಲು ಖಂಡಿತ ಅಲ್ಲ. ನಿಮ್ಮ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಲು, ನಿಮ್ಮ ಕಷ್ಟಗಳನ್ನು ಅಂತ್ಯಗೊಳಿಸಲು ಆ ಪರಮೇಶ್ವರನೇ ಕಳುಹಿಸಿದ ಅತ್ಯಂತ ಶಕ್ತಿಶಾಲಿಯಾದ ದೈವಿಕ ಸಂಕೇತ. ಇಷ್ಟೂ ದಿನ ನಿಮ್ಮನ್ನು ಅಡಿಯಡಿಯಲ್ಲೂ ತಡೆದ ಆ ದುಷ್ಟಶಕ್ತಿಗಳು ಅಥವಾ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದೆ ನಿಮ್ಮ ಮೇಲೆ ಪ್ರಯೋಗಿಸಿದ ಕುತಂತ್ರಗಳು, ನರದೃಷ್ಟಿ ಇವೆಲ್ಲಕ್ಕೂ ಪರಿಪೂರ್ಣವಾಗಿ ಅಂತ್ಯ ಹಾಡುವ ಸಮಯ ಹತ್ತಿರವಾಗಿದೆ. ನೀವು ಒಂಟಿಯಾಗಿದ್ದೀರಿ ಎಂದು ಭಯಪಡಬೇಡಿ. ನಿಮ್ಮ ಬೆನ್ನ ಹಿಂದೆ ಆ ಕಾಲಸರ್ಪವೇ, ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಭಗವಾನನೇ ಬೆಟ್ಟದಷ್ಟು ರಕ್ಷಾಕವಚವಾಗಿ ನಿಂತಿದ್ದಾನೆ. ಶತ್ರುಗಳು ನಿಮ್ಮ ಮೇಲೆ ವಿಷಕಾರಲು ನೋಡಿದರೆ ಆ ವಿಷವನ್ನು ತಾನೇ ಸ್ವೀಕರಿಸಿ ಅವರನ್ನು ಭಸ್ಮ ಮಾಡಲು ಆ ನಾಗದೇವತೆಗಳು ನಿಮ್ಮ ಮನೆಯ ಹೊಸ್ತಿಲನ್ನು ಕಾಯುತ್ತಿದ್ದಾರೆ. ನಿಮಗೆ ತಿಳಿಯದಂತೆಯೇ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು, ನಿಮ್ಮ ಮೇಲಿರುವ ಘೋರವಾದ ನರದೃಷ್ಟಿಯನ್ನು ಆ ದೈವವೇ ಎಳೆದುಕೊಳ್ಳುತ್ತಿರುತ್ತದೆ. ನಿಮ್ಮ ಕಣ್ಣಿಗೆ ಕಾಣಿಸದ ಆ ದಿವ್ಯ ರಕ್ಷಣೆ ನಿಮ್ಮ ಅಚಲವಾದ ನಂಬಿಕೆಗೆ, ನಿಜಾಯಿತಿಗೆ ಭಗವಂತನು ನೀಡುತ್ತಿರುವ ಪ್ರತಿರೂಪವಾಗಿದೆ. ಮಕರ ರಾಶಿಯವರು ಈ ಜುಲೈ 21ರಿಂದ 25ರ ನಡುವಿನ ಈ 5 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಕೆಲವು ವಿಚಿತ್ರವಾದ, ಪ್ರಶಾಂತವಾದ ದೈವಿಕ ಬದಲಾವಣೆಗಳು ನಡೆಯುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಒಂದು ವೇಳೆ ನಿಮಗೆ ತಿಳಿಯದಂತೆಯೇ ನಿಮ್ಮ ಮನೆಗೆ ಬಿಳಿ ಪಾರಿವಾಳ ಬಂದರೂ ಅಥವಾ ಪೂಜಾ ಕೋಣೆಯಲ್ಲಿ ದೀಪವು ಹಠಾತ್ತಾಗಿ ಹೆಚ್ಚಾಗಿ ಉರಿದು ಪ್ರಕಾಶಿಸಿದರು ಅಥವಾ ನಿಮ್ಮಿಷ್ಟದ ದೈವ ಅಥವಾ ಶನಿದೇವರು ಕನಸಿನಲ್ಲಿ ಬಂದರೂ ಅದು ಸಾಮಾನ್ಯ ವಿಷಯ ಖಂಡಿತ ಅಲ್ಲ. ಅದು ಆ ನಾಗದೇವತೆ, ಆ ಈಶ್ವರನು ನಿಮಗೆ ನೀಡುತ್ತಿರುವ ದಿವ್ಯ ಸಂಕೇತ. ನಿಮ್ಮ ಕಷ್ಟಗಳಿಂದ ನಿಮಗೆ ಶಾಶ್ವತ ಮುಕ್ತಿ ಸಿಗಲಿದೆ. ನಿಮ್ಮ ಮನೆ ಆ ದೈವ ಪ್ರಸಾದದಿಂದ ತುಂಬಲಿದೆ ಎಂದು ಅದರ್ಥ. ಇಂತಹ ಸಂಕೇತಗಳು ನಿಮಗೆ ಕಾಣಿಸಿದರೆ ತಕ್ಷಣ ಆ ದೈವಕ್ಕೆ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಇದರಲ್ಲಿ ನೀವು ಕೇಳುವ ವಿಷಯಗಳು ನಿಮ್ಮ ಹಣೆಬರಹವನ್ನೇ ಮಹೋಜ್ವಲವಾಗಿ ಬದಲಾಯಿಸಲಿವೆ. ಈಗಲೇ ಪೂರ್ಣ ನಂಬಿಕೆಯಿಂದ ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಆ ಪರಮಶಿವನ, ಶನಿ ಭಗವಾನನ ದಿವ್ಯ ರಕ್ಷಣಾ ಕವಚ ನಿಮ್ಮ ಮೇಲೆ ಎಂದಿಗೂ ಇರುತ್ತದೆ. ಈ ಜುಲೈ 21ರಿಂದ 25ರ ನಡುವಿನ ಅವಧಿಯಲ್ಲಿ ನೀವು ಪ್ರಧಾನವಾಗಿ ಎದುರಿಸುವ ಕೊರತೆಗಳು, ಬಲಹೀನತೆಗಳೆಂದರೆ ಅತಿಯಾದ ಹಠಮಾರಿತನ, ಆಂತರಿಕ ಹಠ ಹಾಗೂ ಆಧಿಪತ್ಯದ ಧೋರಣೆ. ನಾನು ಅಂದ್ಕೊಂಡಿದ್ದೇ ಸರಿ, ನನ್ನ ಆಲೋಚನೆಯೇ ಸರಿ ಎಂಬ ತೀವ್ರವಾದ ಭ್ರಮೆಯಲ್ಲಿದ್ದು ಇತರರಿಂದ ಬರುವ ಒಳ್ಳೆಯ ಸಲಹೆಗಳನ್ನು ತಳ್ಳಿಹಾಕಿ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಪಾಯವಿರುತ್ತದೆ. ನಿಮ್ಮಲ್ಲಿರುವ ಆ ತಾಳ್ಮೆ ನಶಿಸಿ ಬರುವ ಸಿಟ್ಟು ಅಥವಾ ಆವೇಶವೇ ನಿಮ್ಮ ಮೊದಲ ಶತ್ರು.
ಈ ದಿನಗಳಲ್ಲಿ ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಕಠಿಣ ಮಾತು ವಿಷದ ಬಾಣದಂತೆ ಎದುರಿಗರ ಮನಸ್ಸಿಗೆ ಚುಚ್ಚುತ್ತದೆ. ಇದರಿಂದಾಗಿ ಇಷ್ಟೂ ದಿನ ನಿಮ್ಮೊಂದಿಗಿದ್ದ ಒಳ್ಳೆಯ ಸಂಬಂಧಗಳು, ಆಪ್ತರ ಅನುಬಂಧಗಳು ಒಮ್ಮಿಂದೊಮ್ಮೆಗೆ ಕಡಿದು ಹೋಗುವ ಅಪಾಯವಿದೆ. ಮುಖ್ಯವಾಗಿ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಮಾತನಾಡುವಾಗ ನಿಮ್ಮ ಅಹಂ ಅನ್ನು ನಾನೇ ಶ್ರೇಷ್ಠ ಎಂಬ ಭಾವನೆಯನ್ನು ಪೂರ್ತಿಯಾಗಿ ಪಕ್ಕಕ್ಕಿಡಿ. ಆರ್ಥಿಕವಾಗಿಯೂ ನೋಡಿದರೆ ತಿಳಿಯದಂತೆಯೇ ಕೆಲವು ಆರ್ಥಿಕ ಸೋರಿಕೆಗಳು, ಅನಗತ್ಯ ರಹಸ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ಮುಂದೆ ಹಣ ಬರುತ್ತದೆ ತಾನೆ, ಶನಿಗ್ರಹದ ಅನುಗ್ರಹವಿದೆಯಲ್ಲವೇ ಎಂದು ಊಹಿಸಿಕೊಂಡು ಪ್ರಸ್ತುತ ಕೈಯಲ್ಲಿರುವ ಹಣವನ್ನು ನೀರಿನಂತೆ ಅನಗತ್ಯ ವಿಷಯಗಳಿಗೆ ಖರ್ಚು ಮಾಡಬೇಡಿ. ಆರೋಗ್ಯದ ವಿಷಯಕ್ಕೆ ಬಂದರೆ ನರಗಳ ಒತ್ತಡ, ತೀವ್ರವಾದ ತಲೆನೋವು, ಬೆನ್ನುನೋವು ಮತ್ತು ಅಧಿಕ ರಕ್ತದೊತ್ತಡ ಅಥವಾ ಹೊಟ್ಟೆಯುರಿಯ ಸಮಸ್ಯೆಗಳು ಬರುವ ಸಾಧ್ಯತೆಯಿದೆ. ಆದ್ದರಿಂದ ಆಹಾರ ಮತ್ತು ವಿಶ್ರಾಂತಿಯ ವಿಷಯದಲ್ಲಿ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಿ. ಪ್ರಯಾಣ ಮಾಡುವಾಗ ನಿಮ್ಮ ಮುಖ್ಯವಾದ ದಾಖಲೆಗಳು, ನಗದು ಮತ್ತು ವಸ್ತುಗಳ ಬಗ್ಗೆ ತೀವ್ರ ಎಚ್ಚರಿಕೆ ಅಗತ್ಯ. ಕಳ್ಳತನವಾಗಲು ಅಥವಾ ಪೊರಕೆಯಿಂದ ಕಳೆದುಕೊಳ್ಳಲು ಅವಕಾಶಗಳಿವೆ. ಹಾಗೆಯೇ ನಿಮ್ಮ ಮನೆಯ ರಹಸ್ಯಗಳು, ಕುಟುಂಬದ ವಿಷಯಗಳು ಮತ್ತು ನಿಮ್ಮ ಮುಂಬರುವ ನೂತನ ಆದಾಯದ ಮಾರ್ಗಗಳನ್ನು ಮೂರನೇ ವ್ಯಕ್ತಿಗೆ ಅಥವಾ ಸ್ನೇಹಿತರಿಗೂ ತಿಳಿಸಲು ಹೋಗಬೇಡಿ. ಪ್ರತಿಯೊಬ್ಬರಿಗೂ ಉಚಿತ ಸಲಹೆ ನೀಡುವುದನ್ನು ಬಿಟ್ಟು ಕೇವಲ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿದರೆ ಈ ಜುಲೈ 21ರಿಂದ 25ರ ನಡುವೆ ಬರುವ ಎಲ್ಲಾ ಲೋಪದೋಷಗಳನ್ನು ಮೀರಿ ಪೂರ್ಣ ಲಾಭದ ಹಾದಿ ಹಿಡಿಯಬಹುದು. ಮಕರ ರಾಶಿಯವರು ಈ ಸಮಯದಲ್ಲಿ ನೆನಪಿಡಬೇಕಾದ ಅತಿ ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವರು ನಿಮ್ಮನ್ನು ಪರೀಕ್ಷಿಸುವ ಕ್ರಮದಲ್ಲಿ ನಿಮಗೆ ವಿಪರೀತವಾದ ಹಠವನ್ನು, ಮಾನಸಿಕ ಆವೇಶವನ್ನು ತರಿಸುತ್ತಾನೆ. ಆ ಆವೇಶವನ್ನು, ಬಲಹೀನತೆಯನ್ನು ಆಸರೆಯಾಗಿ ಇಟ್ಟುಕೊಂಡು ಶತ್ರುಗಳು ಕೆಲವರು ನಿಮ್ಮನ್ನು ತಪ್ಪುದಾರಿಗೆ ಎಳೆಯುವ ಕುತಂತ್ರಗಳನ್ನು ಮಾಡಬಹುದು. ಆದ್ದರಿಂದ ನಿಮಗೆ ಕೋಪ ಅಥವಾ ಆವೇಶ ತರಿಸುವ ವ್ಯಕ್ತಿಗಳನ್ನು ಈ ದಿನಗಳಲ್ಲಿ ಖಂಡಿತ ನಂಬಬೇಡಿ. ನಿಮ್ಮನ್ನು ಮಾನಸಿಕವಾಗಿ ಪ್ರಚೋದಿಸಿ ನಿಮ್ಮ ಶಾಂತಿಯನ್ನು ಹಾಳುಮಾಡಿ ಲಾಭ ಪಡೆಯಲು ನೋಡುವ ನಕಲಿ ಮನುಷ್ಯರ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ಈ ದಿನಗಳಲ್ಲಿ ನಿಮ್ಮ ನಂಬಿಕೆಯನ್ನು ಅತ್ಯಂತ ಕಠಿಣವಾಗಿ ಪರೀಕ್ಷಿಸಲಿದ್ದಾರೆ. ಇಷ್ಟೂ ದಿನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ವ್ಯಕ್ತಿಗಳೇ ನಿಮಗೆ ವಿರುದ್ಧವಾಗಿ ಬದಲಾಗುವುದು ಅಥವಾ ನೀವು ತೀವ್ರವಾದ ಆರ್ಥಿಕ ಮಾನಸಿಕ ಕಷ್ಟಗಳಲ್ಲಿದ್ದಾಗ ಮುಖ ತಿರುಗಿಸುವುದು ನಡೆಯಬಹುದು. ಇದು ನಿಮಗೆ ಮಾನಸಿಕವಾಗಿ ಭರಿಸಲಾಗದ ನೋವನ್ನು ಉಂಟುಮಾಡಬಹುದು. ಈ ಲೋಕದಲ್ಲಿ ನನಗಂತ ಯಾರೂ ಇಲ್ಲ, ಎಲ್ಲರೂ ಸ್ವಾರ್ಥಿಗಳು ಎಂಬ ತೀವ್ರವಾದ ಒಂಟಿತನ ನಿಮ್ಮನ್ನು ಆವರಿಸಬಹುದು. ಆದರೆ ಮಕರ ರಾಶಿಯವರೇ, ಒಂದನ್ನು ಬಲವಾಗಿ ನೆನಪಿಟ್ಟುಕೊಳ್ಳಿ, ಶನಿದೇವರು ನಿಮಗೆ ನೀಡುವ ತೊಂದರೆಗಳೆಲ್ಲವೂ ನಿಮ್ಮನ್ನು ದಂಡಿಸಲು ಅಥವಾ ಶಿಕ್ಷಿಸಲು ಖಂಡಿತ ಅಲ್ಲ. ಇಷ್ಟೂ ದಿನ ನಿಮ್ಮ ಸುತ್ತ ಮಿತ್ರರ ಮುಸುಕಿನಲ್ಲಿದ್ದ ನಕಲಿ ವ್ಯಕ್ತಿಗಳ ಅಸಲಿ ಬಣ್ಣವನ್ನು ನಿಮಗೆ ಕಣ್ಣಿಗೆ ಕಟ್ಟಿದಂತೆ ತೋರಿಸಲು ಮತ್ತು ನಿಮ್ಮನ್ನು ಭವಿಷ್ಯದಲ್ಲಿ ಬರಲಿರುವ ಭಾರೀ ರಾಜಯೋಗದ ವಿಜಯಗಳಿಗೆ ಅರ್ಹರನ್ನಾಗಿ ಸಿದ್ಧಪಡಿಸಲು ಮಾತ್ರ. ಈ ಸಮಯದಲ್ಲಿ ನೀವು ಯಾರನ್ನು ಮಾತ್ರ ನಂಬಬಹುದು ಎಂದರೆ, ನಿಮಗೆ ಜನ್ಮ ನೀಡಿದ ತಂದೆ ತಾಯಿ, ನಿಮಗೆ ಮಾರ್ಗ ತೋರಿಸುವ ಗುರುಗಳು ಮತ್ತು ನಿಮ್ಮ ಕಷ್ಟಕಾಲದಲ್ಲಿ ನಿಸ್ವಾರ್ಥವಾಗಿ ನಿಮ್ಮ ಜೊತೆ ನಿಂತ ಹಳೆಯ ಸ್ನೇಹಿತರನ್ನು ಮಾತ್ರ. ಹೊಸದಾಗಿ ವ್ಯಾಪಾರದಲ್ಲಿ ಪಾಲುದಾರಿಕೆ ಕೇಳಿ ಬರುವವರನ್ನು ಅಥವಾ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸಬಹುದೆಂದು ಆಸೆ ತೋರಿಸುವ ಸ್ವಾರ್ಥಿಗಳನ್ನು ಖಂಡಿತ ದೂರವಿಡಬೇಕು. ಮಕರ ರಾಶಿಯವರು ಮುಖ್ಯವಾಗಿ ವಾ, ರ, ಮೋ ಎಂಬ ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳೊಂದಿಗೆ ಅತ್ಯಂತ ಜಾಗರೂಕರಾಗಿರಬೇಕು. ಇವರು ನಿಮ್ಮ ಹಳೆಯ ಪರಿಚಿತರಿರಬಹುದು, ದೂರದ ಸಂಬಂಧಿಗಳಿರಬಹುದು ಅಥವಾ ನಿಮ್ಮ ವ್ಯಾಪಾರದ ಪಾಲುದಾರರಿರಬಹುದು. ನಿಮ್ಮ ಮನಸ್ಸಿನ ರಹಸ್ಯಗಳನ್ನು, ನಿಮ್ಮ ಮುಂಬರುವ ಆದಾಯದ ವಿವರಗಳನ್ನು ಇವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಎಷ್ಟೂ ಮೌನವಾಗಿದ್ದರೆ ನಿಮ್ಮ ಅದೃಷ್ಟ ಅಷ್ಟೇ ಹೆಚ್ಚಾಗುತ್ತದೆ. ಈ 5 ದಿನಗಳ ಕಾಲ ಹೊಸ ವ್ಯಕ್ತಿಗಳಿಗೆ ಸಾಲ ನೀಡಬೇಡಿ. ಹಾಗೆಯೇ ಯಾರಿಗೂ ಶೂರಿಟಿ ಸಹಿ ಹಾಕಬೇಡಿ. ನಿಮ್ಮ ಮುಗ್ಧತೆ, ಅತಿಯಾದ ಒಳ್ಳೆಯತನವೇ ನಿಮಗೆ ಶಾಪವಾಗುವ ಅಪಾಯವಿದೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ಗ್ರಹಚಾರದ ಪ್ರಕಾರ ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವರು ತೃತೀಯ ಸ್ಥಾನದಲ್ಲಿ ಅಪಾರ ಧೈರ್ಯವನ್ನು ನೀಡುತ್ತಿದ್ದರೆ, ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು ಭಗವಾನನು ನಿಮಗೆ ಅಪೂರ್ವವಾದ ರಾಜಯೋಗವನ್ನು ಪ್ರಸಾದಿಸುತ್ತಿದ್ದಾನೆ. ಈ ಜುಲೈ 21ರಿಂದ 25ರವರೆಗಿನ ದಿನಗಳು ನಿಮ್ಮ ಜೀವನದ ಸುವರ್ಣ ಸಮಯ ಎಂದು ಏಕೆ ಹೇಳುತ್ತಿದ್ದೇವೆ ಎಂದರೆ, ಕಳೆದ 7.5 ವರ್ಷಗಳಿಂದ ನಿಮ್ಮ ಮಕರ ರಾಶಿಯನ್ನು ಪೀಡಿಸುತ್ತಿದ್ದ ಕಠಿಣ ಏಳಿನಾಟಿ ಶನಿ ಪರೀಕ್ಷೆಯ ಕಾಲ ಮುಗಿದು, ಪ್ರಸ್ತುತ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಭಗವಾನನು ನಿಮ್ಮ ರಾಶಿಗೆ 3ನೇ ಮನೆಯಲ್ಲಿ ಧೈರ್ಯಸ್ಥಾನದಲ್ಲಿ ಅತ್ಯಂತ ಅನುಕೂಲಕರವಾದ ಸ್ಥಿತಿಗೆ ಪ್ರವೇಶಿಸಿದ್ದಾನೆ. ಇಷ್ಟೂ ದಿನ ಆತ ಇಟ್ಟಿದ್ದ ಕಠಿಣ ಪರೀಕ್ಷೆಗಳ ಪ್ರಭಾವದಿಂದ ನೀವು ಈಗ ಪರಿಪೂರ್ಣವಾಗಿ ಹೊರಬಂದು ಶನಿದೇವನ ಅಸಲಿ ಅನುಗ್ರಹವನ್ನು, ರಾಜಯೋಗವನ್ನು ಪಡೆಯಲಿದ್ದೀರಿ. ಇಷ್ಟೂ ದಿನ ನಿಮ್ಮ ಬಾಯಿಯವರೆಗೆ ಬಂದ ತುತ್ತು ಅಥವಾ ಕೈಗೆ ಬಂದ ಅವಕಾಶ ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುತ್ತಿತ್ತು. ಆದರೆ ಈ ಜುಲೈ 21ರಿಂದ 25ರ ನಡುವೆ ಇನ್ಮುಂದೆ ಹಾಗಾಗುವುದಿಲ್ಲ.
ಈ ದೈವಿಕ ಶಕ್ತಿಯಿಂದಾಗಿ ನೀವು ಕೇವಲ ಹಣ ಸಂಪತ್ತನ್ನು ಮಾತ್ರ ಗಳಿಸುವುದಿಲ್ಲ, ಸಮಾಜದಲ್ಲಿ 10 ಜನರಿಗೆ ದಾರಿ ತೋರಿಸುವ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ಯಾರ ಮುಂದೆಯೂ ತಲೆಬಾಗದೆ ಸ್ವಂತ ಕಾಲಿನ ಮೇಲೆ ಬೆಳೆದು ಸಮಾಜದಲ್ಲಿ ಮಾರ್ಗದರ್ಶಿಯಾಗಿ ನಿಲ್ಲುವುದೇ ಮಕರ ರಾಶಿಯವರ ಅಸಲಿ ವಿಶೇಷತೆ. ಜುಲೈ 21 ನಿಮ್ಮ ಜೀವನದಲ್ಲಿ ಒಂದು ನೂತನ ಮಹೋಜ್ವಲ ಅಧ್ಯಾಯ ಶುರುವಾಗುವ ದಿನವಿದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಈ ಜುಲೈ 21ರಂದು ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಭಗವಾನನು 3ನೇ ಮನೆಯಲ್ಲಿ ಅತ್ಯಂತ ಅನುಕೂಲಕರ ಸ್ಥಿತಿಯಲ್ಲಿದ್ದು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ದಿವ್ಯ ದೃಷ್ಟಿಯೊಂದಿಗೆ ಅನುಸಂಧಾನಗೊಳ್ಳುತ್ತಿದ್ದಾನೆ. ಇದರ ಪರಿಣಾಮವಾಗಿ ಇಷ್ಟೂ ದಿನ ನೀವು ಅನುಭವಿಸಿದ ಆರ್ಥಿಕ ಇಬ್ಬಂದಿ, ಹಣದ ಅಭಾವ ಹಿಮದಂತೆ ಕರಗಿ ಹೋಗುತ್ತದೆ. ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಹಣ, ನಿಮ್ಮ ಕಷ್ಟಾರ್ಜಿತ ಇಂದು ನಿಮ್ಮ ಕೈಸೇರುವ ಸ್ಪಷ್ಟ ಸೂಚನೆಗಳು ಕಾಣಿಸುತ್ತಿವೆ. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಒಂದು ದೈವಿಕ ಶಕ್ತಿ ನಿಮ್ಮ ಹಿಂದಿದ್ದು ನಡೆಸುತ್ತಿರುವಂತೆ ನೀವು ಪ್ರತ್ಯಕ್ಷವಾಗಿ ಗಮನಿಸುತ್ತೀರಿ. ಮುಖ್ಯವಾಗಿ ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಇದೊಂದು ಅತ್ಯುತ್ತಮ ದಿನ ಎಂದು ಹೇಳಬಹುದು. ನೀವು ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅದು ದಿಗ್ವಿಜಯವಾಗಿ ಪೂರ್ಣಗೊಳ್ಳುತ್ತದೆ. ಆದರೆ ನೆನಪಿಡಿ, ಅದೃಷ್ಟ ಒಲಿದು ಬಂದಾಗ ಅಹಂಕಾರಕ್ಕೆ ಜಾಗ ಕೊಡಬೇಡಿ. ಆಗಲೇ ಆ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರುತ್ತಾಳೆ. ಜುಲೈ 22 ಗ್ರಹಗಳ ಪ್ರಭಾವ ನಿಮ್ಮ ಕುಟುಂಬ ಸ್ಥಾನ ಹಾಗೂ ಸಪ್ತಮ ಸ್ಥಾನದ ಮೇಲೆ ಬಲವಾಗಿರುತ್ತದೆ. ಕಳೆದ ಕಾಲದಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಸಣ್ಣ ಸಣ್ಣ ಜಗಳಗಳು, ದಂಪತಿಗಳ ನಡುವಿನ ಮನಸ್ತಾಪಗಳು ತೊಲಗಿ ಮನೆ ಒಂದು ಪವಿತ್ರ ದೇವಾಲಯದಂತೆ ಬದಲಾಗುತ್ತದೆ. ನಾವು ಮುಂಚೆಯೇ ಹೇಳಿದಂತೆ ನಿಮ್ಮ ಮನೆಯಲ್ಲಿ ಆ ನಾಗದೇವತೆಗಳ, ಶನಿದೇವನ ರಕ್ಷಣೆ ಇರುತ್ತದೆ ಎಂದರೆ ಅದು ನಿಮ್ಮ ಶತ್ರುಗಳಿಗೆ ಸಿಂಹಸ್ವಪ್ನದಂತೆ ಬದಲಾಗುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದೆ ನಿಮ್ಮ ಮೇಲೆ ಯಾರಾದರೂ ಕುತಂತ್ರಗಳನ್ನು ಹೂಡಿದರು, ನರದೃಷ್ಟಿ ಇಟ್ಟರು, ಅದು ಹಿಂತಿರುಗಿ ಅವರನ್ನೇ ತಾಕುತ್ತದೆಯೇ ಹೊರತು ನಿಮಗೆ ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆಯ ಹೊಸ್ತಿಲನ್ನು ಆ ದೈವಿಕ ರಕ್ಷಣಾ ಕವಚವೇ ಕಾಯುತ್ತಿದೆ. ಇಂದು ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಸಮಾಜದಲ್ಲಿ ಅಪಾರ ಗೌರವ ಹೆಚ್ಚಾಗುತ್ತದೆ. ಜುಲೈ 23 ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮತ್ತು ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಗಣನೀಯವಾಗಿ ಸುಧಾರಿಸುತ್ತದೆ. ಇಷ್ಟೂ ದಿನ ನಿಮ್ಮನ್ನು ಪೀಡಿಸುತ್ತಿದ್ದ ನರಗಳ ಒತ್ತಡ, ಮಾನಸಿಕ ಆತಂಕ, ನಿದ್ರೆಯಿಲ್ಲದ ರಾತ್ರಿಗಳು ಮಾಯವಾಗುತ್ತವೆ. ನಿಮ್ಮ ಮನಸ್ಸು ಹಗುರಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೆಲ್ಲವೂ ತೊಲಗಿ ಯಾವುದೋ ತಿಳಿಯದ ದೈವಿಕ ಪರಿಮಳ, ಪ್ರಶಾಂತತೆ ನಿಮ್ಮ ಸುತ್ತಲೂ ಇರುವಂತೆ ನೀವು ಅನುಭವಿಸುತ್ತೀರಿ. ಇದು ಆ ಕಾಲಸರ್ಪ ಹಾಗೂ ಶಿವ ಅನುಗ್ರಹದ ಆಶೀರ್ವಾದ. ಇಂದು ನೀವು ಮಾಡುವ ಪೂಜೆ ಪ್ರಾರ್ಥನೆಗಳು ಬೇಗನೆ ಫಲಿಸುತ್ತವೆ. ನಿಮ್ಮ ಮಕ್ಕಳ ಭವಿಷ್ಯ ಅಥವಾ ಉದ್ಯೋಗದ ಬಗ್ಗೆ ನೀವು ಪಡುತ್ತಿದ್ದ ಆತಂಕಕ್ಕೆ ಒಂದು ಸ್ಥಿರವಾದ ಪರಿಹಾರ ಸಿಗಲಿದೆ. ಜುಲೈ 24 ಹಾಗೂ 25 ಈ 5 ದಿನಗಳ ಮಹಾಪ್ರಯಾಣದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ದೈವಿಕ ದಿನಗಳಾಗಿವೆ. ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ದಿವ್ಯ ಪ್ರಭಾವದಿಂದ ನಿಮ್ಮಲ್ಲಿ ಒಂದು ಅದ್ಭುತವಾದ ವಾಕ್ಶಕ್ತಿ ಹೆಚ್ಚಾಗುತ್ತದೆ. ನೀವು ಸುದೀರ್ಘ ಕಾಲದಿಂದ ಕಾಣುತ್ತಿದ್ದ ಕನಸುಗಳು, ಅದು ಹೊಸ ಮನೆ ಕೊಳ್ಳುವುದಾಗಿರಬಹುದು ಅಥವಾ ಸ್ವಂತ ವ್ಯಾಪಾರ ಶುರು ಮಾಡುವುದಾಗಿರಬಹುದು, ಇವೆಲ್ಲಕ್ಕೂ ಈ ದಿನಗಳಲ್ಲಿ ಬಲವಾದ ತಡಿಪಾಯ ಬೀಳಲಿದೆ. ಇಷ್ಟೂ ದಿನ ಈ ಲೋಕ ನಿಮ್ಮನ್ನು ನೋಡಿ ನಕ್ಕಿತ್ತು, ಹೇಯವಾಗಿ ಕಂಡಿತ್ತು. ಆದರೆ ಈ ಜುಲೈ 24, 25ರಿಂದ ಅದೇ ಲೋಕ ನಿಮ್ಮನ್ನು ನೋಡಿ ಆಶ್ಚರ್ಯಪಡುವ ಮಟ್ಟಕ್ಕೆ ನೀವು ಬೆಳೆಯುತ್ತೀರಿ. ಇಂದಿನಿಂದ ನಿಮ್ಮ ಸುವರ್ಣ ಸಮಯ ಅಧಿಕೃತವಾಗಿ ಶುರುವಾಗಿದೆ ಎಂದು ನಂಬಿ. ನೀವು ಮಾಡುವ ದಾನ ಧರ್ಮಗಳು ನಿಮ್ಮ ತಲೆತಲಾಂತರಕ್ಕೆ ಪುಣ್ಯಫಲವನ್ನು ನೀಡಲಿವೆ. ಈ ದಿನಗಳಲ್ಲಿ ಬರುವ ಬದಲಾವಣೆಗಳು ನಿಮ್ಮ ಮಕರ ರಾಶಿಯ ಜಾತಕವನ್ನೇ ಬದಲಾಯಿಸಿ ನಿಮ್ಮನ್ನು ವಿಜಯದ ಶಿಖರಕ್ಕೆ ತಲುಪಿಸಲಿವೆ. ರಾಷ್ಟ್ರಾಧಿಪತಿಯಾದ ಶನಿದೇವನ ಕಠಿಣ ಪರೀಕ್ಷೆಗಳಿಂದ ಹೊರಬಂದು ಆತನ ಪರಿಪೂರ್ಣ ಅನುಗ್ರಹ ಹಾಗೂ ಕರುಣೆಯನ್ನು ಪಡೆಯಲು ಮಕರ ರಾಶಿಯವರು ಈ ಜುಲೈ 21ರಿಂದ 25ರ ನಡುವೆ ಮತ್ತು ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಕೆಲವು ದಿವ್ಯ ಪರಿಹಾರಗಳನ್ನು ಪಾಲಿಸಬೇಕು. 1. ದೀಪಾರಾಧನೆ. ಪ್ರತಿ ಶನಿವಾರ ಸಾಯಂಕಾಲ ಶಿವಾಲಯದಲ್ಲಿ ಅಥವಾ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಎಳ್ಳೆಣ್ಣೆಯಿಂದ ಪ್ರಶಾಂತವಾಗಿ ದೀಪ ಬೆಳಗಿಸಿ. 2. ದಾನಧರ್ಮ. ಸಾಧ್ಯವಾದರೆ ಕಪ್ಪು ವಸ್ತ್ರಗಳು, ಉದ್ದು, ಹುರುಳಿ ಅಥವಾ ಕಪ್ಪು ಎಳ್ಳನ್ನು ಇಲ್ಲದವರಿಗೆ ಅಥವಾ ಬಡವರಿಗೆ ದಾನವಾಗಿ ನೀಡಿ. 3. ಶನಿ ಮಂತ್ರ ಜಪ. ಪ್ರತಿದಿನ 108 ಬಾರಿ ಓಂ ಶಂ ಶನೈಶ್ಚರಾಯ ನಮ ಎಂಬ ಪವಿತ್ರ ಶನಿ ಮಂತ್ರವನ್ನು ಮನಸ್ಸಿನಲ್ಲಿ ನಂಬಿಕೆಯಿಂದ ಜಪಿಸಿ. ಇದರಿಂದ ಶನಿದೇವನ ಕಠಿಣತೆ ಕಡಿಮೆಯಾಗಿ ಆತನ ದಿವ್ಯ ಆಶೀರ್ವಾದ ನಿಮ್ಮ ಮೇಲೆ ಹರಿಯುತ್ತದೆ. 4. ಅನ್ನದಾನ. ನಿಮ್ಮ ಕಷ್ಟಾರ್ಜಿತದ ಸ್ವಲ್ಪ ಭಾಗವನ್ನು ಹಸಿವಿನಿಂದ ಇರುವವರಿಗೆ ಅನ್ನದಾನಕ್ಕೆ ಅಥವಾ ಪಶು ಪಕ್ಷಿಗಳ ಆಹಾರಕ್ಕೆ ಖರ್ಚು ಮಾಡಿ. ಇದು ನಿಮ್ಮ ಪೂರ್ವಜನ್ಮದ ಜಾತಕದಲ್ಲಿರುವ ಸಕಲ ದೋಷಗಳನ್ನು ನಿವಾರಿಸುತ್ತದೆ.
5. ಇರುವೆಗಳಿಗೆ ಆಹಾರ. ಪ್ರತಿ ಶನಿವಾರ ಅಥವಾ ಶುಕ್ರವಾರದಂದು ಇರುವೆಗಳಿಗೆ ಸಕ್ಕರೆ ಅಥವಾ ಅಕ್ಕಿ ಹಿಟ್ಟನ್ನು ಆಹಾರವಾಗಿ ಹಾಕಿ. ಇದು ನಿಮ್ಮ ಕರ್ಮದೋಷಗಳನ್ನು ಪರಿಪೂರ್ಣವಾಗಿ ಹರಿಸುತ್ತದೆ. ಮಕರ ರಾಶಿಯವರು ಎಷ್ಟು ಧರ್ಮಬದ್ಧವಾಗಿ ನಿಜಾಯಿತಿಯಿಂದ ಇರುತ್ತಾರೋ ಆ ಶನಿ ಭಗವಾನನು ಅಷ್ಟೇ ನಿಮ್ಮನ್ನು ರಕ್ಷಣಾ ಕವಚದಂತೆ ಕಾಯುತ್ತಾನೆ. ಭಯಖಂಡಿತ ಬೇಡ, ಅಚಲವಾದ ಭಕ್ತಿ ಮತ್ತು ಧೈರ್ಯದಿಂದ ಮುಂದಡಿಯಿಡಿ. ಈ ಜುಲೈ 21ರಿಂದ 25ರವರೆಗಿನ ಈ ದಿನಗಳು ಮಕರ ರಾಶಿಯವರಿಗೆ ಒಂದು ನೂತನ ಮಹೋಜ್ವಲ ಜೀವನವನ್ನು ನೀಡಲಿವೆ. ಅದೃಷ್ಟ ಎಂಬುದು ನಮ್ಮ ಬಾಗಿಲು ತಟ್ಟಿದಾಗ ಅದನ್ನು ಆಹ್ವಾನಿಸಲು ನಾವು ಸಹ ಪರಿಪೂರ್ಣ ನಂಬಿಕೆಯಿಂದ ಸಿದ್ಧವಾಗಿರಬೇಕು. ಮೇಲೆ ತಿಳಿಸಿದ ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾಗುವ ಕನಿಷ್ಠ ಒಂದನ್ನಾದರೂ ಶ್ರದ್ಧೆಯಿಂದ ಮಾಡಿ. ಫಲಿತಾಂಶವೂ ನೀವು ಊಹಿಸುವುದಕ್ಕಿಂತ ಮುಂಚಿತವಾಗಿಯೇ ಬರುತ್ತದೆ. ಆ ದೈವಬಲ ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡೆಸಲಿ ಎಂದು ಹಾರೈಸುತ್ತಿದ್ದೇವೆ. ನಿಮಗೆ ಈ ದೈವಿಕ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ನಮ್ಮ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ನ ಜ್ಯೋತಿಷ್ಯ ಮಾರ್ಗದರ್ಶನ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರುವ 5 ಜನರಿಗೆ ಶೇರ್ ಮಾಡಿ. ನೀವು ಮಾಡುವ ಒಂದು ಶೇರ್ ಮತ್ತೊಬ್ಬರ ಬಾಳಲ್ಲಿ ಭರವಸೆಯ ಬೆಳಕಾಗಬಹುದು. ಧನ್ಯವಾದಗಳು.